ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು ರಜತ್ ಹಾಗೂ ವಿನಯ್. ಈಗ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ ನಿವಾಸದತ್ತ ಪೊಲೀಸರು ಆರೋಪಿಗಳನ್ನ ಕರೆದೊಯ್ದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ನಿವಾಸದತ್ತ ವಿನಯ್ ಹಾಗೂ ರಜತ್ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೋರಮಂಗಲದ ಎನ್ಜಿವಿಯಲ್ಲಿರುವಂತಹ ಜಡ್ಜ್ ಮನೆಗೆ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಇವರನ್ನ ಹಾಜರುಪಡಿಸಲಿದ್ದಾರೆ. ರಜತ್ ಹಾಗೂ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ ನಿವಾಸದತ್ತ ಪೊಲೀಸರು ಇವರಿಬ್ಬರನ್ನು ಸಹ ಈಗ ಕರೆದೊಯ್ಯುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈಗ ಅವರು ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ? ಇನ್ನ ಎಷ್ಟೊತ್ತಾಗಬಹುದು ಈ ಪ್ರೊಸೀಜರ್ ಎಲ್ಲ ಮುಗಿಯೋದಕ್ಕೆ? ಅರ್ಪಿತಾ, ಮಚ್ಚಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಂಧನವಾಗಿರುವಂತ ರಜತ್ ಮತ್ತೆ ವಿನಯ್ ಗೌಡ ಅವರನ್ನ ಈಗ ಬೆಂಗಳೂರಿನ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿರುವಂತ ಜಡ್ಜ್ ಮನೆಗೆ ಹಾಜರುಪಡಿಸಿರುವಂತದ್ದು. ಬಸವೇಶ್ವರ ನಗರ ಪೊಲೀಸರು ಈಗ ಹಾಜರುಪಡಿಸಿ ಅವರಿಗೆ ಕಸ್ಟಡಿಗೆ ಕೇಳಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಬಳಸಿದಂತ ಮಚ್ಚೇನಿತ್ತು ಇಲ್ಲಿವರೆಗೂ ಸಿಕ್ಕಿಲ್ಲ. ಜೊತೆಗೆ ಅವರು ಒಂದು ಫೇಕ್ ಮಚ್ಚನ್ನ ಕೊಟ್ಟಿದ್ರು, ಅದಕ್ಕೂ ಕೂಡ ತನಿಖೆ ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಹಾಗಾಗಿ ಆರೋಪಿಗಳು ಇಬ್ಬರನ್ನೂ ಕೂಡ ಈಗ ಜಡ್ಜ್ ಮುಂದೆ ಹಾಜರುಪಡಿಸಿರುವಂತ ಬಸವೇಶ್ವರ ನಗರ ಪೊಲೀಸರು 8 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂತದ್ದು. ಆದ್ರೆ ಜಡ್ಜ್ ಈ ಕೇಸ್ನ ತೀವ್ರತೆಯನ್ನ ಮತ್ತೆ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನ ಗಮನಿಸಿ ಎಷ್ಟು ದಿನ ಕಸ್ಟಡಿಗೆ ಕೊಡಬೇಕಾ ಅಥವಾ ಕಸ್ಟಡಿಗೆ ಕೊಡಲ್ವಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಸದ್ಯ ಈಗ ಆರೋಪಿಗಳು ಇಬ್ಬರನ್ನು ಕೂಡ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಿರುವಂತದ್ದು. ಅರ್ಪಿತಾ, ಧನ್ಯವಾದ ನಾಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.